ಉಚಿತ ಕಣ್ಣಿನ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರ. ಪ್ರತಿಯೊಬ್ಬರು ತಮ್ಮ ಜೀವಿತಾವಧಿಯಲ್ಲಿ ಉತ್ತಮ ಕಾರ್ಯಕ್ಕೆ ಮಹತ್ವ ನೀಡಿ ಸಿದ್ದಯ್ಯ ಕಳ್ಳಿಮಠ. ಪ್ರತಿಯೊಬ್ಬ ವ್ಯಕ್ತಿಯು ತಮ್ಮ ಜೀವಿತಾವಧಿಯಲ್ಲಿ ಒಳ್ಳೆಯ ಕಾರ್ಯಗಳಿಗೆ ಹೆಚ್ಚು ಮಹತ್ವ ಕೊಡಬೇಕು, ಸಾರ್ವಜನಿಕರಿಗೆ ಒಳ್ಳೆಯದಾಗುವ ಕೆಲಸಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂತ ಪಟ್ಟಣದ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಸಿದ್ದಯ್ಯ ಕಳ್ಳಿಮಠ ಹೇಳಿದ್ದಾರೆ. ಅವರು ಪಟ್ಟಣದ ಶ್ರೀ ಯಮನೂರು ಸ್ವಾಮಿ ಉರುಸಿನ ಅಂಗವಾಗಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಕಚೇರಿಯಲ್ಲಿ ಹಿಂದೂ ಮುಸ್ಲಿಂ ಶ್ರೀ ಯಮನೂರ ಸ್ವಾಮಿ ಸೇವಾ ಸಮಿತಿ, ವಿನಾಯಕ ಆಪ್ಟಿಕಲ್ಸ್ ಮತ್ತು ಕಣ್ಣಿನ ಪರೀಕ್ಷಾ ಕೇಂದ್ರ, ಜಯಪ್ರಿಯ ಕಣ್ಣಿನ ಆಸ್ಪತ್ರೆ ಹುಬ್ಬಳ್ಳಿ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಏರ್ಪಡಿಸಲಾಗಿದ್ದ ಉಚಿತ ಕಣ್ಣಿನ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರ ಕಾರ್ಯಕ್ರಮದಲ್ಲಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಮಾತನಾಡಿದರು. ಯಮನೂರ ಸ್ವಾಮಿ ಸೇವಾ ಸಮಿತಿ ಅವರು ಪ್ರತಿ ವರ್ಷವೂ ಕೂಡ ಒಂದು ಹೊಸತನದೊಂದಿಗೆ ಸಮಾಜದಲ್ಲಿ ಇಂತಹ ಉತ್ತಮ ಕಾರ್ಯಗಳನ್ನು ನಡೆಸುತ್ತಾ ಬಂದಿರುವುದು ಶ್ಲಾಘನೀಯವಾಗಿದೆ ಎಂದಿದ್ದಾರೆ. ಸಾರ್ವಜನಿಕರಿಗೆ ಸಹಕಾರಿಯಾಗುವ ಯಾವುದೇ ಕಾರ್ಯಗಳನ್ನು ಮಾಡಿದ್ರೂ ಕೂಡ ನಮ್ಮ ಸಹಕಾರ ಯಾವಾಗಲೂ ಜೊತೆಗೆ ಇರುತ್ತೆ. ಕೃಷಿ ಪತ್ತಿನ ಸಹಕಾರ ಸಂಘದ ಸರ್ವ ಸದಸ್ಯರು, ಸಿಬ್ಬಂದಿಯವರು ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ ಎಂದಿದ್ದಾರೆ. ನಂತರ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಲೀಲಾವತಿ ಮುಧೋಳ ಮಾತನಾಡಿ, ಸೇವಾ ಸಮಿತಿ ಎಲ್ಲ ಹಿರಿಯರಿಗೂ ಮೊಟ್ಟ ಮೊದಲಿಗೆ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಯಾಕಂದ್ರೆ ನಿಜವಾಗ್ಲೂ ಇದು ಒಂದು ಒಳ್ಳೆಯ ಕಾರ್ಯ. ನಾನು ಸಿದ್ದಯ್ಯ ಕಳ್ಳಿಮಠ ಅವರಿಗೆ ಕೇಳ್ಕೊಳ್ತಾ ಇದ್ದೀನಿ, ಕೃಷಿ ಪತ್ತಿನ ಸಹಕಾರಿ ಸಂಘ ಕೇವಲ ಒಂದಕ್ಕೆ ನೀವು ಸಾಲ ತನಕ ಒಂದಕ್ಕೆ ಸೀಮಿತರಾಗಬೇಕು. ಇಂಥ ಸಾಮಾಜಿಕ ಚಟುವಟಿಕೆಗಳು, ಯಾಕಂದ್ರೆ ನಿಮ್ಮ ಕಡೆ ಬರೋದವರು ರೈತರು, ಬಡ ಕುಟುಂಬದವರು. ಆದ್ದರಿಂದ ಇದು ನೇತ್ರದಾನ ಅನ್ನೋದು ಒಂದು ಜಗತ್ತಿನಲ್ಲಿ ಒಂದು ಮಹಾದಾನ. ಈಗ ನಮ್ಮ ಭಾಗದಲ್ಲಿ ನಿಜವಾಗ್ಲೂ ಎಷ್ಟೋ ಜನ ಬಡವರಿಗೆ ಕಣ್ಣಿನ ಬಗ್ಗೆ ಅರಿವಿಲ್ಲ. ಬಸವರಾಜ ಹೇಳಿದ್ದು ನಿಜವಾಗ್ಲೂ ಬಹಳ ಅರ್ಥಗರ್ಭಿತವಾದ ಮಾತು. ಪ್ರತಿಯೊಬ್ಬ ವ್ಯಕ್ತಿಗೂ ತಮ್ಮ ದೇಹದಲ್ಲಿ ಮುಖ್ಯ ಅಂಗ ನೇತ್ರವಾಗಿದ್ದು, ಈ ನೇತ್ರದ ಸಮಸ್ಯೆ ಎದುರಾದಾಗ ವೈದ್ಯರಿಂದ ತಪಾಸಣೆ ಮಾಡಿಸೋದ್ರ ಮೂಲಕ ಈ ಉಚಿತ ನೇತ್ರ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸಾ ಶಿಬಿರದಂತಹ ಕಾರ್ಯಕ್ರಮದಲ್ಲಿ ಆಗಮಿಸಿ ಇದರ ಸೌಲಭ್ಯವನ್ನು ಸದುಪಯೋಗಪಡಿಸಿಕೊಂಡು ಉತ್ತಮ ದೃಷ್ಟಿಯನ್ನು ಪಡೆದುಕೊಳ್ಳಲು ಪ್ರತಿಯೊಬ್ಬರು ಕೂಡ ಮುಂದಾಗಬೇಕು ಎಂದಿದ್ದಾರೆ. ನಂತರ ಗ್ಯಾರಂಟಿ ಯೋಜನೆ ತಾಲೂಕು ಅಧ್ಯಕ್ಷ ಸಂಗಮೇಶ್ ಗುತ್ತಿ ಮಾತನಾಡಿ, ಯಮನೂರು ಸ್ವಾಮಿ ಸೇವಾ ಸಮಿತಿ ಅವರು ಪ್ರತಿ ವರ್ಷ ಒಂದು ವಿನೂತನ ಕಾರ್ಯಕ್ಕೆ ಮುಂದಾಗಿರುವುದು ಶ್ಲಾಘನೀಯ. ಕೃಷಿ ಪತ್ತಿನ ಸಹಕಾರ ಸಂಘ ಸಮಾಜಮುಖಿ ಕಾರ್ಯ ಮಾಡುವಲ್ಲಿ ಮುಂದಾಗಬೇಕು. ಒಂದು ವಿಷಯಕ್ಕೆ ಸೀಮಿತವಾಗದೆ ಇನ್ನು ಸಾರ್ವಜನಿಕರಿಗೆ ಒಳ್ಳೆಯ ಸೌಲಭ್ಯಗಳನ್ನು ಒದಗಿಸುವ ಜೊತೆಗೆ ರೈತರಿಗೆ ಹಾಗೂ ಸಾರ್ವಜನಿಕರಿಗೆ ಸಹಕಾರ ಕೊಡಬೇಕು. ಬಡ ಜನರಿಗೆ ಕಣ್ಣಿನ ಬಗ್ಗೆ ಅರಿವಿಲ್ಲ. ಇಂತಹ ಶಿಬಿರಗಳು ಈ ಭಾಗದಲ್ಲಿ ಹೆಚ್ಚು ಹೆಚ್ಚು ನಡೆದಾಗ ಬಡ ಜನತೆಗೆ ಸಹಕಾರಿಯಾಗುತ್ತೆ. ಪ್ರತಿಯೊಬ್ಬ ನಾಗರಿಕರು ಯಶಸ್ವಿನಿ ಕಾರ್ಡನ್ನು ಪಡೆದುಕೊಳ್ಳಬೇಕು. ಇದರ ಬಗ್ಗೆ ಕೃಷಿ ಪತ್ತಿನ ಸಹಕಾರಿ ಸಂಘದಿಂದ ಹೆಚ್ಚು ಪ್ರಚಾರ ಮಾಡುವ ವ್ಯವಸ್ಥೆಯನ್ನ ಮಾಡುವ ಮೂಲಕ ಸಾರ್ವಜನಿಕರಿಗೆ ತಿಳಿಸುವ ಕೆಲಸವಾಗಬೇಕು ಎಂದಿದ್ದಾರೆ. ಈ ವೇಳೆ ತಪಾಸಣೆ ಶಿಬಿರ ಯಶಸ್ವಿಯಾಗಲಿ, ಆಮೇಲೆ ಹೆಚ್ಚು ಅದರಿಂದ ಸದುಪಯೋಗ ಪಡ್ಕೊಳ್ಳಿ ಅಂತ ಆಶಿಸುತ್ತಾ, ಆರೋಗ್ಯವೇ ಭಾಗ್ಯ. ಮೇನ್ ಕಣ್ಣಿಲ್ಲ ಅಂದರೆ ಏನೇನೇ ಇಲ್ಲ ಜೀವನದಲ್ಲಿ. ಆ ಆರೋಗ್ಯನ ನಾವೆಲ್ಲರೂ ಕಾಪಾಡ್ಕೊಂಡು ಇಂಥವೆಲ್ಲ ಶಿಬಿರದಲ್ಲಿ ಪಾಲ್ಗೊಳ್ಳಬೇಕಾಗ್ತದೆ. ಯಶಸ್ವಿನಿ ಬಗ್ಗೆ ಸರ್ ಹೇಳಿದರು. ಯಶಸ್ವಿನಿ ಬಗ್ಗೆ ನಮ್ಮ ಸಂಘದಲ್ಲಿ ಸುಮಾರು 1,000 ಜನ ನೋಂದಣಿ ಆಗಿದ್ದಾರೆ. ಈಗ ಇನ್ನೂ ಹೆಚ್ಚೆಚ್ಚಿಗೆ ನೋಂದಣಿ ಆಗಬೇಕು ಜಾಸ್ತಿ. ಬಟ್ ನಾವು ಪ್ರತಿ ವರ್ಷ ಹೇಳ್ತಾನೆ ಇರ್ತೀವಿ, ಬಟ್ ಟೈಮ್ ಇದೆ ಅಂತೇಳಿ ಮಾರ್ಚ್ ಮುಂದಿನ ಲಾಸ್ಟಿಗೆ ಬರ್ತಾರೆ ಹಂಗೆ. ಬಟ್ ಹಿಂಗೆ ಆಗ್ತಾ ಇದೆ. ಬಟ್ ಯಾರು ಸದುಪಯೋಗ ತೊಗೊಂಡರು ಅದು ಯಾಕೆ ಸದುಪಯೋಗ ಕೆಲವರು ಏನಂತಾರೆ, ಕೆಲವರು ಸದುಪಯೋಗ ಮಾಡ್ಕೊಂಡು ಸರ್ ಏನು ಲಾಭ ಆಗಲ್ಲ, ಆ ಲಾಭಕ್ಕೋಸ್ಕರ ಕಾರ್ಡ್ ಮಾಡಿಸೋದಲ್ಲ, ನನಗೆ ರೋಗ ಬರಬಾರ್ದು ಅಂತೇಳಿ ಮಾಡಿಸ್ಬೇಕು. ಆ್ಯಕ್ಚುಲಿ ಅದು ಯಾರಿಗೋ ಒಬ್ಬರು ಬಡವರಿಗೆ ಅನುಕೂಲ ಆಗ್ತಿರ್ತೈತಿ. ಅದರಿಂದ ಅದು ಪ್ರತಿ ವರ್ಷನೇ ಇರಬೇಕು. ಒಂದು ವರ್ಷನೂ ಗ್ಯಾಪ್ ಆಗ್ಬಾರ್ದು. ಪ್ರತಿ ವರ್ಷ ನಮ್ದೇನು ಜನವರಿಯಿಂದ ಮಾರ್ಚ್ ಒಳಗೆ ಏನು ಅವಧಿ ಇರ್ತೈತಿ, ಆ ಅವಧಿ ಒಳಗೆ ಬಂದು ಅದನ್ನು ರಿನ್ಯೂವಲ್ ಮಾಡ್ಕೊಂಡು ಆ ಫೀಸ್ ಇದ್ರೆ ಫೀಸ್ ತುಂಬಬೇಕು, ಫೀಸ್ ಇಲ್ಲಾಂದ್ರೆ ಸೈನ್ ಮಾಡಿ ಆ ಕಾರ್ಡನ್ನು ನೀವು ಅಪ್ಡೇಟ್ ಮಾಡ್ಕೊಂಡಿದ್ರೆ ಯಾರಿಗೆ ಅಪ್ಪ ಅಣ್ಣ ಅಂತ ಟೈಮೇ ಬರಲ್ಲ. ಉಪಯೋಗ ನೀವು ತಗೋರಿ. ಇವಾಗ ಅನುಕೂಲ. ಸಾಮಾನ್ಯವಾಗಿ ಎಲ್ಲರಿಗೆ ಏನು ವಯಸ್ಕರಲ್ಲಿ ಬರೋದು ಏನಪ್ಪ ಅಂದ್ರೆ ದೂರಿನ ದೃಷ್ಟಿ ಮಂಚು ಕಾಣೋದು. ಸೊ ದೂರಿನ ದೃಷ್ಟಿ ಮಂಚು ಕಾಣತೈತಪ್ಪ ಅಂದ್ರೆ ನಿಮ್ಮ ತಲೆಯೊಳಗೆ ಏನು ಬರುತ್ತಪ್ಪ ಅಂದ್ರೆ ಚಸ್ಮಾ ನಂಬರ್ ಬಂದಿದೆ ಅಂತ. ಬಟ್ ಅದು ಚಸ್ಮಾ ನಂಬರ್ ಇರೋಂಗಿಲ್ಲ. ವಯಸ್ಕರಲ್ಲಿ ಏನಿರುತ್ತಪ್ಪ ಅಂದ್ರೆ ಫಸ್ಟಿಗೆ ಬರೋದೇನಪ್ಪ ಅಂದ್ರೆ ಪೊರೆ ಬರ್ತೈತಿ. ಪೊರೆ ಬಂದಾಗ ನಿಮ್ಗೆ ದೂರಿನ ದೃಷ್ಟಿ ಮಂಚು ಕಾಣ್ತೈತಿ. ಆ ಟೈಮ್ದಾಗ ನಿಮ್ಗೆ ಏನು ಅನಿಸುತ್ತೆ, ಚಸ್ಮಾ ನಂಬರ್ ಬಂದೈತಿ. ಅವ್ರು ಯಾರೋ ನೀವು ಕ್ಯಾಂಪಿಗೆ ಹೋಗಿರ್ತೀರಿ, ಇಲ್ಲ ಯಾವ್ದಾರು ಒಂದು ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂತೀರಿ. ಸರ್ ನನಗೆ ಕಣ್ಣು ಮಂದಿ ಕಾಣತೈತೆ ಅಂದಾಗ ಏನು ಮಾಡ್ತಾರಪ್ಪ ಅವರು, ಕರೆಕ್ಟಾಗಿ ಪೊರೆ ಐತಂತ ನಿಮ್ಗೆ ಹೇಳೋಂಗಿಲ್ಲ. ಯಾವುದೋ ಒಂದು ಕಣ್ಣಿನ ಆಸ್ಪತ್ರೆಗೆ ಹೋದಾಗ ಚಸ್ಮಾ ಅಂಗಡಿಗೆ ಹೋಗ್ತೀವಿ ನಾವು. ಪರ್ಟಿಕ್ಯುಲರ್ ಆಗಿನ ಕಣ್ಣಿನ ಆಸ್ಪತ್ರೆಗೆ ಅಂತೇನು ಹೋಗಲ್ಲ, ಚಸ್ಮಾ ಅಂಗಡಿಗೆ ಹೋಗ್ತೀವಿ. ಚಸ್ಮಾ ಅಂಗಡಿ ಒಳಗೆ ಹೋದ್ರಪ್ಪ ನೀವು, ನನಗೆ ಕಣ್ಣು ಮಂಚು ಕಾಣತೈತಿ, ಚಸ್ಮಾ ಕೊಡ್ರಿ ಅಂತ ಹೇಳ್ತಾರೆ. ಬಟ್ ನಿಮಗೆ ಪೊರೆ ಇದ್ದಿದ್ದು ಹೇಳೋಂಗಿಲ್ಲ. ಸೊ ಅದು ಏನಾಗ್ತೈತಪ್ಪ ಅಂದ್ರೆ ನೀವು ಚಸ್ಮಾ ನಂಬರ್ ಕೊಟ್ಟಾರಂತೇಳಿ ನೀವು ಹಂಗೆ ಹಾಕೊಂಡು ಬಿಡ್ತೀರಿ.
ಬಟ್ ಪರಿ ಬಂದಾಗ ಏನಪ್ಪ 15ರಿಂದ 1 ತಿಂಗಳ ಮಟ್ಟ ನಿಮಗೆ ಚಸ್ಮಾ ಹಾಕೊಂಡ ಕ್ಲಿಯರ್ ಕಾಣ್ತೀವಿ. ಸೊ ಅದಾದ್ಮೇಲೆ ಏನಾಗುತ್ತಪ್ಪ ಅಂದ್ರೆ ಮತ್ತೆ ಮಂಜು ಕಾಣಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಪರಿ ಇದ್ದಷ್ಟೇ ಇರಂಗಿಲ್ಲ, ಪರಿ ಗಾತ್ರ ಇನ್ನೂ ಹೆಚ್ಚಿಗೆ ಆಗ್ತೈತಿ ಮತ್ತು ಒಳಗಡೆ ಗಾತ್ರ ದೊಡ್ಡದಾಗ್ತೈತಿ. ನೀವು ಎಷ್ಟು ಹೊರೆನ ಬಿಡ್ತೀರಲ್ಲ ಅಷ್ಟು ಅದೇನು ಆಗ್ತೈತಪ್ಪ ಅಂದ್ರೆ ಕಣ್ಣಿನ ಹಿಂದಿನ ಭಾಗದಾಗ ನರ ಅಂತ ಹೇಳಿರ್ತೀವಿ, ನರಗಳ ಒಂದು ಇದು ಆ ನರಕ್ಕೆ ಏನಾರ ಹೊಡ್ತಾ ಬಿತ್ತಪ್ಪ ಅಂದ್ರೆ ಪರಿ ಮುಖಾಂತರ ಪರಿ ಜಾಸ್ತಿ ಆಗಿ ನರಕ್ಕೆ ಏನಾರ ಹೊಡ್ತಾ ಬಿತ್ತಂದ್ರೆ ನೀವು ಮುಂದೆ ಆಪ್ರೇಷನ್ ಮಾಡಿಸಿದ್ರು ದೃಷ್ಟಿ ಬರೋ ಚಾನ್ಸಸ್ ಭಾಳ ಕಡಿಮೆ. ಯಾಕಂದ್ರೆ ಇವೊಂದು ನಾವು ಒಂದು ಗಿಡ ನಿಂದು ಗಟ್ಟಿಯಾಗಿ ನಿಲ್ಬೇಕಪ್ಪ ಅಂದ್ರೆ ಕೆಳಗಡೆ ಅದ್ರ ಬೇರೆ ಗಟ್ಟಿಯಾಗಿರ್ಬೇಕು. ಸೊ ಅಂದಾಗದ ಗಿಡ ಗಟ್ಟಿಯಾಗಿ ನಿಲ್ತೈತೆ. ಅದೇ ರೀತಿ ನಿಮ್ಮ ಕಣ್ಣಿನ ದೃಷ್ಟಿ ಕ್ಲಿಯರ್ ಆಗಿರ್ಬೇಕಪ್ಪ ಅಂದ್ರೆ ಹಿಂದಿನ ನರ ಗಟ್ಟಿಯಾಗಿರ್ಬೇಕು. ಸೊ ಅದೇ ರೀತಿ ನಿಮ್ಗೆ ಈ ವೇಳೆ ಪತ್ತಿನ ಸಂಘದ ಸದಸ್ಯರು ಆದ ಶ್ರೀನಿವಾಸ ದೇಸಾಯಿ ಮಾತನಾಡಿ ತಮ್ಮ ಜೀವಿತಾವಧಿ ನಂತರದಲ್ಲಿ ತಮ್ಮ ನೇತ್ರಗಳನ್ನ ದಾನ ಮಾಡುವುದಾಗಿ ಘೋಷಿಸಿದ್ರು. ನಂತರ ಯಮನೂರು ಸ್ವಾಮಿ ಸೇವಾ ಸಮಿತಿಯ ಹಿರಿಯರು ಆದ ಮಲ್ಲಪ್ಪ ಚಳ್ಳಮರದ ಮಾತನಾಡಿದ್ರು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿಯ ಉಪಾಧ್ಯಕ್ಷೆ ಮಂಜುಳಾ ಕಲ್ಮನಿ, ಪತ್ತಿನ ಸಹಕಾರಿ ಸಂಘದ ಉಪಾಧ್ಯಕ್ಷ ಭರಮಪ್ಪ ತಳ್ವಾರ್, ರೆಹಮಾನ್ ಸಾಬ್ ಮಕ್ಕಪ್ಪನವರ್, ಪ್ರಶಾಂತ ಅರಬೆರಳಿನ್, ಶಂಶದಾ ಬೇಗಂ ಕಟ್ಟಿಮನಿ, ರತ್ನಮ್ಮ ಗದಗ, ಶ್ರೀನಿವಾಸ ದೇಸಾಯಿ, ಈರಣ್ಣ ಶಿವಶಕ್ತಿ, ಯಲ್ಲಪ್ಪ ಕಲಾಲ್, ಸಲೀಂ ತಳಕಾಲ್, ನೂರುದ್ದೀನ್ ಸಾಬ ಗುಡಿಹಿಂದಲ್, ರಾಜೂರ ಸೇರಿ ಇತರರು ಯಮನೂರು ಸ್ವಾಮಿ ಸೇವಾ ಸಮಿತಿಯವರು, ಪತ್ತಿನ ಸಹಕಾರಿ ಸಂಘದ ಸದಸ್ಯರು, ಸಿಬ್ಬಂದಿಯವರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಮೇಘರಾಜ ಜಡಗಿ ಪ್ರಾರ್ಥನೆ ಮಾಡಿದರೆ, ಸದಸ್ಯ ಕಳಕೊಪ್ಪ ಕುಮಾರ್ ನಿರೂಪಿಸಿದ್ರು. ಸಿಇಒ ಮುನ್ನಾ ಸಾಬ್ ಗಾಂಜಿ ವಂದಿಸಿದ್ರು. ಪಂಚಯ್ಯ ಹಿರೇಮಠ ಕೊಪ್ಪಳ, ರಾಷ್ಟ್ರಕ್ರಾಂತಿ ನ್ಯೂಸ್.